ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಈ ವ್ಲಾಗ್ ಬಂದುಬಿಟ್ಟು ನನ್ನ ಬರ್ಡೇ ವ್ಲಾಗ್, ಅಂದರೆ 7th August 2024 ಸೊ ಆ ದಿನ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ನನ್ನ ಸ್ಕಿನ್ ಕೇರ್ ಡೈಲಿ ರೂಟೀನ್ ಏನಿರುತ್ತೋ ಸೊ ನಾನು ಅದನ್ನು ಯೂಸ್ ಮಾಡೋದು ಅಷ್ಟೇ. ನಾನು ಬೇರೆ ಮೇಕಪ್ ಪ್ರಾಡಕ್ಟ್ಸ್ ಆಗಲಿ ಏನೂ ನನ್ನ ಸ್ಕಿನ್ಗೆ ಅಪ್ಲೈ ಮಾಡೋದಾಗಲಿ ಏನೂ ಮಾಡೋದಿಲ್ಲ. ಸೊ ಹಾಗಾಗಿ ನನ್ನ ಸ್ಕಿನ್ ಸ್ವಲ್ಪ ಬ್ರೈಟ್ ಆಗ್ತಾ ಬರ್ತಾಯಿದೆ ಸ್ಕಿನ್ ಕೇರ್ ಮಾಡ್ತಿರೋದ್ರಿಂದ. ಯಾರಿಗೆಲ್ಲ ಸ್ಕಿನ್ ಕೇರ್ ಬೇಕು ಸಜೆಸ್ಟ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ವ್ಲಾಗ್ ಆದರೆ ನಿಮಗೆ ಬೇಕು ಅಂದರೆ ಸ್ಕಿನ್ ಕೇರ್ ವ್ಲಾಗ್ ಮಾಡ್ತೀನಿ. ಸೊ ಇಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ನನ್ನ ಬರ್ಡೇ ಅಂದರೆ ನನ್ನ ಪೇರೆಂಟ್ಸ್ ಆಗಿರ್ಬೋದು, ನನ್ನ ಸಿಸ್ಟರ್ಸ್, ನನ್ನ ಕಸಿನ್ಸ್, ನನ್ನ ಫ್ರೆಂಡ್ಸ್ ಎಲ್ಲರೂ ವಿಶ್ ಮಾಡಿದರು. ಸೊ ನನ್ನ ಬರ್ಡೇ ತುಂಬಾ ಚೆನ್ನಾಗಾಯಿತು. ಅದಲ್ಲದೆ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ ಸ್ಪೆಷಲ್ ಪರ್ಸನ್ಸ್ ಜೊತೆಗೆ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿರೋದು ಈ ಸಲ. ನನಗಂತೂ ತುಂಬ ಖುಷಿ ಆಯಿತು ಈ ಸಲ, ಎಸ್ಪೆಷಲಿ ಈ ಸಲ ಬರ್ಡೇ. ಸೊ ಇದು ನನ್ನ 25th ಬರ್ಡೇ ಆಗಿತ್ತು. ಹ್ಯಾಪಿ ಬರ್ಡೇ ಟು ಯು. ಇದಾಗಿತ್ತು ಫೈನಲ್ ಲುಕ್. ಸೊ ಇದು ನನ್ನ ಬರ್ಡೇ ಔಟ್ಫಿಟ್ಟು. ರೆಡಿ ಆದ ನಂತರ ಸ್ಕಿನ್ ಕೇರ್ ಆದ ನಂತರ ನಾನು ಪೂಜೆ ಮಾಡೋಣ ಮನೇಲಿ ಅಂತ ಫಸ್ಟು ದೀಪಕ್ಕೆ ಎಣ್ಣೆ ಎಲ್ಲ ಹಚ್ಕೊಂಡು ಹೂವೆಲ್ಲ ಮುಡಿಸ್ಕೊಳ್ತಾ ಇದ್ದೀನಿ. ಹೂವೆಲ್ಲ ಮುಡಿಸಾಯಿತು. ಸೊ ಇವಾಗ ದೀಪ ಹಚ್ಚಿ ಪೂಜೆ ಮಾಡೋದಷ್ಟೇ ಬಾಕಿ ಇರೋದು. ಬನ್ನಿ ಪೂಜೆ ಮಾಡ್ಕೊಂಡು ನಿಮಗೆ ಸಿಗ್ತೀನಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆ ಮುಗಿಸ್ಕೊಂಡಾದ ನಂತರ ನಮ್ಮನೆ ಮುಂದೆ ತುಂಬ ದೇವಸ್ಥಾನ ಇದ್ದಾವೆ, ಅಂದರೆ 3 ದೇವಸ್ಥಾನಗಳಿದೆ. ಒಂದು ಆಂಜನೇಯ ಟೆಂಪಲು, ಒಂದು ಗಂಗಮ್ಮ ದೇವಿ, ಒಂದು ಕಲೇಶ್ವರ ಟೆಂಪಲು. ಸೊ ನಾನು ಗಂಗಮ್ಮ ದೇವಿ ಟೆಂಪಲ್ಗೆ ಹೋಗಿ ಬಂದೆ, ಬಿಕಾಸ್ ಆಂಜನೇಯ ಟೆಂಪಲ್ ತೆಗ್ದಿರಲಿಲ್ಲ, ಅದಕ್ಕೋಸ್ಕರ. ಸೊ ಮನೆಗೆ ಬಂದುಬಿಟ್ಟು ಗ್ರೀನ್ ಟೀ ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಡೈಲಿ ರೂಟೀನು. ಬಟ್ ಇವತ್ತು ತುಂಬ ಲೇಟ್ ಆಯಿತು. ಸೊ ಗ್ರೀನ್ ಟೀ ಮಾಡಿ ಇಕ್ಕಿತ್ತು ಅಮ್ಮ. ಸೊ ಅದನ್ನೇ ಬಿಸಿ ಮಾಡ್ಕೊಂಡು ಅಮ್ಮಂಗೂ ಕೊಟ್ಟು ನಾನು ಕುಡಿತಾ ಕೂತಿದ್ದೀನಿ ಮೊಬೈಲ್ ನೋಡ್ಕೊಂಡು. ಕುಡ್ದಾಗಿದ ನಂತರ ಸೊ ಚಪಾತಿ ಬೇಯಿಸೋಣ ಅಂತ ಚಪಾತಿ ಬೇಯಿಸ್ಕೊತ ಅಮ್ಮನ ಜೊತೆ ಚಿಟ್ಟಾಟ್ ಮಾಡ್ಕೊತ ಚಪಾತಿ ಬೇಯಿಸ್ಕೊಳ್ತಾ ನಿಂತಿದ್ದೆ. ಸೊ ಇವತ್ತಿನ ಅಂದರೆ ಬರ್ಡೇಗೆ ಸ್ಪೆಷಲ್ ಬಂದ್ಬಿಟ್ಟು ಪಾಯಸ, ಚಪಾತಿ ಮತ್ತು ಪಲ್ಯ, ಬೀನ್ಸ್ ಪಲ್ಯ ಮಾಡಿದರು ಅಮ್ಮ. ಸೊ ನಮ್ಮ ಮನೆಗೆ ನ್ಯೂ ಗೆಸ್ಟ್ ಬಂದಿದ್ದಾರೆ, ಅಂದರೆ ಇದು ಗುಂಡ ಇದೆ ಹೆಸರು. ಗುಂಡನ ಸ್ವಲ್ಪ ಹೊತ್ತು ಆಟಾಡಿಸಿ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಅಂತ ಸ್ಟ್ರೈಟಿಂಗ್ ಮಾಡ್ಕೊಳ್ತಿದ್ದೀನಿ. ಭಾಳ ಏನು ಮಾಡ್ಕೊಂಡಿಲ್ಲ, ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇಲ್ಲ ಪ್ಲೇ ಸೆರಮ್ನ ಹಚ್ಚೋಣ. ಲಾರಿಯಲ್ ಇದೆ ಮತ್ತು ಟ್ರೆಸ್ಮಿ ಇದೆ. ಸೊ ಜಾಸ್ತಿ ಯೂಸ್ ಮಾಡೋದು ಅಂದರೆ ಲಾರಿಯಲ್ ಯೂಸ್ ಮಾಡ್ತಿದ್ದೀನಿ. ಬಟ್ ಅಂದರೂ ಭಾಳ ಹಚ್ಚಲ್ಲ, ಸ್ವಲ್ಪ ಮಿನಿಮಲ್ಲಾಗಿ ಹಚ್ತೀನಿ ಅಷ್ಟೇ, ಬಿಕಾಸ್ ಸ್ಮೆಲ್ ತುಂಬಾ ಬರುತ್ತೆ, ಅದಾಗೋದಿಲ್ಲ. ದಟ್ಸ್ ವೈ. ಬ್ಯಾಕ್ ಕ್ಯಾಮ್ರಾ ಆದರೆ ಇಟ್ ವಿಲ್ ಬಿ ಕ್ಲಿಯರ್, ಬಟ್ ಬೇಗ ಹೋಗಲ್ಲ ಸೆರಮ್ ಹಚ್ಚಿದ್ರೆ ಆಫ್ಟರ್ ಸ್ಟ್ರೈಟ್ನಿಂಗ್ ಮಾಡಾದ್ಮೇಲೆ. ಗೈಸ್ ಇವಾಗ ಫೇಸ್ ವಾಶ್ ಮಾಡೋಣ. ಫೇಸ್ ವಾಶ್ ಮಾಡಿ ಸೊ ಟ್ಯೂಷನ್ಸಿಗೆ ಬರ್ತಾರೆ ನನ್ನ ಹತ್ರ ಕೆಲವೊಂದು ಮಕ್ಕಳು, ಟೋಟಲ್ 33 ಮೆಂಬರ್ಸ್. ಸೊ ಕೇಕ್ ಕಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಅವ್ರ ಜೊತೆಗೆ ಸೇರಿ. ಸೊ ಅವ್ರು ಬರೋದು 6 o'clock. ಸೊ ಅಷ್ಟರೊಳಗೆ ಇದು ನನ್ನ ಬರ್ಡೇ ಕೇಕ್. ಅಪ್ಪಾಜಿ ಹೋಗಿ ಬರ್ಡೇ ಕೇಕ್ ಎಲ್ಲ ತೊಗೊಂಬಂದರು. ಹ್ಯಾಪಿ ಬರ್ಡೇ
ಸ್ಪೆಷಲ್ ಪರ್ಸನ್ಸ್ ಅನ್ನಲ್ಲ. ಸೊ ನಾನು ಟ್ಯೂಷನ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಟ್ಯೂಷನ್ ಇರುತ್ತೆ ನನಗೆ ಸ್ಪೆಷಲ್ ಪರ್ಸನ್ಸ್ ನನ್ನ ಬರ್ಡೇಗೆ ಅಂತಲೇ ಹೇಳ್ಬೋದು.